ಈಗ 31ನೇ ತಾರೀಕು ಜಂಟಿ ಕ್ರಿಯಾ ಸಮಿತಿಯವರು ಸುಮಾರು 13 ಬೇಡಿಕೆಗಳನ್ನು ಇಟ್ಟು ಸ್ಟ್ರೈಕ್ ಮಾಡ್ತೀವಿ, ಬಸ್ ನಿಲ್ಲಿಸ್ತೀವಿ ಅಂತ ಹೇಳಿದರು. ನಾವು ಕೂಡ ಅನೇಕ ಬಾರಿ ಅವ್ರ ಜೊತೆ ಎಲ್ಲ ಚರ್ಚೆ ಎಲ್ಲ ಮಾಡಿದ್ದೀವಿ. ಮತ್ತು ನಮ್ಮ 4 ಕಾರ್ಪೊರೇಷನ್ನ ಆರ್ಥಿಕ ಸ್ಥಿತಿಗತಿ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಹಿಂದೆ BJP ಸರ್ಕಾರ ಇದ್ದಾಗ ಒಟ್ಟು 5,900 ಕೋಟಿಯಷ್ಟು ಸಾಲವನ್ನು ಬಿಟ್ಟೋಗಿದ್ದಾರೆ. ಅಷ್ಟು ಸಾಲ ಇದ್ದರೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಹೊಸ ಬಸ್ಸುಗಳನ್ನು ತಗೊಳ್ಳೋದ್ರ ಮುಖಾಂತರ ಒಂದು 5,800, ಅದರಲ್ಲಿ 4,300 ಬಸ್ಸು ರಸ್ತೆಗೆ ಬಂದಿದೆ. ಒಂದು 9,000 ಜನ ರಿಕ್ರೂಟ್ಮೆಂಟು, ಮತ್ತು 1,000 ಜನ ಅನುಕಂಪದ ಆಧಾರದ ಮೇಲೆ ಕೆಲಸ, ಮತ್ತು ಇನ್ನಿತರ ನಮ್ಮ ನೌಕರಿಗೆ ಸಂಬಂಧಪಟ್ಟಾಗೆ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತು ಅವರು ಸಂಘಟನೆಯವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 23ವರೆಗೆ ನಮ್ಮ ಅವಧಿದಲ್ಲ, BJP ಸರ್ಕಾರದ ಅವಧಿನಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ರು. ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪಿಸೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ, ಅದ್ರ ಬಗ್ಗೆನೂ ಮಾತಾಡಿದ್ದೀವಿ. ಮತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಸಮಾನ ವೇತನ ಅಂತಲೂ ಇತ್ತು. ಅದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮತ್ತು ಎಲ್ಲ ಪಾಸಿಟಿವ್ ಆಗಿ ನಾನು ಕೂಡ ನಮ್ಮ ಎಲ್ಲ ಇದುವರೆಗೂ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು, ಯೂನಿಯನ್ ಲೀಡರ್ಸ್ ಎಲ್ಲ. ಈಗ ಅವ್ರಿಗೆ ಈ ಒಂದು ಏನು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸಾರ್ವಜನಿಕರ ತೊಂದರೆ ಆಗುತ್ತೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದನ್ನು ಅದನ್ನು ಮುಂದಕ್ಕೆ ಹಾಕಿ ಅಂತ ಅವ್ರನ್ನ ಕೇಳ್ಕೊಳ್ತೀನಿ.